Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಮಾಜಿ ಸಿಎಂ ಯಡಿಯೂರಪ್ಪಗೆ ಬಿಗ್ ಶಾಕ್. ಯಡಿಯೂರಪ್ಪ ಅರ್ಜಿಯನ್ನ ವಜಾಗೊಳಿಸಿದ ಹೈಕೋರ್ಟ್ ಪೀಠ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಮಾಜಿ ಸಿಎಂ ಯಡಿಯೂರಪ್ಪಗೆ ಬಿಗ್ ಶಾಕ್. ಯಡಿಯೂರಪ್ಪ ಅರ್ಜಿಯನ್ನ ಹೈಕೋರ್ಟ್ ಪೀಠ ವಜಾಗೊಳಿಸಿದೆ. ಪೋಕ್ಸೋ ಪ್ರಕರಣದಲ್ಲಿ ಟ್ರಯಲ್ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ವಿಚಾರಣಾ ದಿನ ಕೋರ್ಟ್ ಸಮನ್ಸ್ ಅನ್ನ ಹೈಕೋರ್ಟ್ ಇಲ್ಲಿ ಎತ್ತಿ ಹಿಡಿದಿರುವಂತದ್ದು. ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪ ಇತರರಿಗೆ ಸಮನ್ಸ್ ಕೂಡ ಜಾರಿಯಾಗಿದೆ. ಸಮನ್ಸ್ ಜಾರಿ ಮಾಡಿದ್ದ ವಿಚಾರಣಾ ದಿನ ನ್ಯಾಯಾಲಯ. ಇನ್ನು ವಿಚಾರಣಾ ದಿನ ನ್ಯಾಯಾಲಯದ ಸಮನ್ಸ್ ಅನ್ನ ಪ್ರಶ್ನಿಸಿದ ಬಿಎಸ್ವೈ ಇಲ್ಲಿ ಯಡಿಯೂರಪ್ಪ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಹೈಕೋರ್ಟ್ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ಪೀಠ ಆದೇಶವನ್ನ ಹೊರಡಿಸಿದೆ. ಇನ್ನು ವಿಚಾರಣಾ ದಿನ ಕೋರ್ಟ್ ಸಮನ್ಸ್ ಅನ್ನ ಎತ್ತಿ ಹಿಡಿದಿರುವಂಥದ್ದು. ಒಂದು ರೀತಿಯಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದಿದು. ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಟ್ರಯಲ್ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಈ ವಿಚಾರಣಾ ದಿನ ಕೋರ್ಟ್ ಸಮನ್ಸ್ ಅನ್ನ ಹೈಕೋರ್ಟ್ ಇಲ್ಲಿ ಎತ್ತಿ ಹಿಡಿದಿರುವಂಥದ್ದು. ಈ ಪೋಕ್ಸೋ ಪ್ರಕರಣದಲ್ಲಿ ಟ್ರಯಲ್ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಸಮನ್ಸ್ ಜಾರಿ ಮಾಡಿದ್ದ ವಿಚಾರಣಾ ದಿನ ನ್ಯಾಯಾಲಯದ ಸಮನ್ಸ್ ಅನ್ನ ಬಿಎಸ್ವೈ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಇಲ್ಲಿ ಆದೇಶವನ್ನ ಹೊರಡಿಸಿದೆ. ಅರುಣ್ ಅವರಿದ್ದ ಪೀಠ ಆದೇಶವನ್ನ ಎತ್ತಿ ಹಿಡಿದಿರುವಂತದ್ದು. ಪೋಕ್ಸೋ ಪ್ರಕರಣದಲ್ಲಿ ಟ್ರಯಲ್ ವಿಚಾರಣಾ ದಿನ ಕೋರ್ಟ್ ಸಮನ್ಸ್ ಅನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿರುವಂಥದ್ದು. ಇಲ್ಲಿ ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪ ಹಾಗೆ ಇತರರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಸಮನ್ಸ್ ಜಾರಿ ಮಾಡಿದ ವಿಚಾರಣಾ ದಿನ ನ್ಯಾಯಾಲಯ ಅಂತಾನೆ ಹೇಳ್ಬೋದು. ಈ ವಿಚಾರಣಾ ದಿನ ನ್ಯಾಯಾಲಯದ ಸಮನ್ಸ್ ಅನ್ನ ಪ್ರಶ್ನಿಸಿದ ಬಿಎಸ್ವೈ ಯಡಿಯೂರಪ್ಪ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಒಂದ್ ಕಡೆ ಆದೇಶವನ್ನ ಹೊರಡಿಸಿತ್ತು. ಹೈಕೋರ್ಟ್ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ಪೀಠ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ಒಂದ್ ಕಡೆ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ನೋಡ್ತಾ ಇರಬಹುದು ಯಡಿಯೂರಪ್ಪನವರಿಗೆ ಪೋಕ್ಸೋ ಕೇಸಲ್ಲಿ ಬಿಗ್ ಶಾಕ್ ಎದುರಾಗಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನಂದ್ರೆ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ಒಂದು ದಾಖಲಾಗಿತ್ತು. ಸದಾಶಿವ 2023ರಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದ್ರೆ ಸಂತ್ರಸ್ತೆ ಒಬ್ಬರು ನ್ಯಾಯಾಲಯಕ್ಕೆ ಬಂದ ಸಂದರ್ಭದಲ್ಲಿ ಆಕೆಯ ಮೇಲೆ ಯಡಿಯೂರಪ್ಪ ಅವರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂದ್ಬಿಟ್ಟು ಆ ಪ್ರಕರಣ ದಾಖಲಾಗಿತ್ತು. ಅದು ಸಹ 2023ರಿಂದ ಸಹ ನಡ್ಕೊಂಡು ಬರ್ತಾ ಇತ್ತು. ಮತ್ತೆ ಇವತ್ತು ಅದರ ಅದೇ 3 ಬಾರಿ ನ್ಯಾಯಾಲಯ ಸಮನ್ಸ್ ಅನ್ನ ಕೊಟ್ಟಿತ್ತು. ಅದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಹೋಗಿದ್ರು. ಇವತ್ತು ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿರುವಂತ ಅಂದ್ರೆ ಯಡಿಯೂರಪ್ಪನವರು ಅರ್ಜಿಯನ್ನ ಸಲ್ಲಿಸಿದ ಸಮನ್ಸ್ ಅನ್ನ ರದ್ದುಪಡಿಸಬೇಕು ಅಂದ್ಬಿಟ್ಟು ಅದನ್ನ ಈಗ ಹೈಕೋರ್ಟ್ ನಕಾರ ಮಾಡಿರುವಂತದ್ದು. ಅಂದ್ರೆ ಯಾವ್ದೇ ಕಾರಣಕ್ಕೂ ಇದನ್ನ ನಾವು ರದ್ದುಪಡಿಸಕ್ ಆಗಲ್ಲ. ನೀವು ಕೆಲವೊಂದು ನ್ಯಾಯಾಲಯ ಏನಿರುತ್ತೆ, ಸೊ ನೀವು ಅದು ಅಲ್ಲಿ ವಿನಾಯಿತಿಯಿಂದ ಅರ್ಜಿಯನ್ನ ಸಲ್ಲಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಅಂದ್ರೆ ಈಗಾಗಲೇ ಪ್ರಕರಣದಲ್ಲಿ ಸಿಐಡಿ ವತಿಯಿಂದ ಸಹ ಸಾಕಷ್ಟು ತನಿಖೆಯನ್ನ ನಡೆದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗ ಮತ್ತೆ ಏನಾದ್ರು ನ್ಯಾಯಾಲಯ ನಿಮ್ಗೆ ನೋಟಿಸ್ ಅನ್ನ ಕೊಟ್ರೆ ನೀವು ವಿಚಾರಣೆಗೆ ಹಾಜರಾಗಬೇಕು. ಮತ್ತೆ ಅದರಿಂದ ಮತ್ತೊಂದು ವಿನಾಯಿತಿಯಿಂದನೂ ಸಹ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಅಂದ್ರೆ ಒಂದು ವೇಳೆ ಯಡಿಯೂರಪ್ಪನವರು ಏನಾದ್ರು ಖುದ್ದು ಹಾಜರಾಗಿಗೆ ಕೋರ್ಟ್ ಏನಾದ್ರು ಸೂಚನೆಯನ್ನು ಕೊಟ್ರೆ ಅದರಿಂದ ನೀವು ವಿನಾಯಿತಿಯನ್ನ ಕೇಳಬಹುದು ಅಂತಾನು ಸಹ ಹೇಳಿ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಯಾರು ಅರ್ಜಿದಾರ ಯಡಿಯೂರಪ್ಪ ಇದ್ದಾರೆ, ಸೊ ಅವ್ರಿಗೆ ಕಿರುಕುಳ ಕೊಡಬಾರ್ದು, ಪದೇ ಪದೇ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ನೀವು ಕೋರ್ಟ್ ಹೇಳ್ಬಾರ್ದು. ಮತ್ತೆ ಅರ್ಜಿದಾರರೇನು ಖುದ್ದು ಹಾಜರಾತಿ ಮಾತ್ರ ಇದ್ರೆ ಮತ್ತೆ ಅತ್ಯವಶ್ಯಕತೆ ಮಾತ್ರ ಇದ್ರೆ ಮಾತ್ರ ನೀವು ಕೋರ್ಟ್ಗೆ ಬರ್ಬೇಕು ಅಂತ ಹೇಳಿ ಅವ್ರಿಗೆ ಹೇಳ್ಬೇಕು ಅಂತ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದೀಗ ಯಡಿಯೂರಪ್ಪ ಇಷ್ಟು ದಿನಗಳ ಸಹ ನಿರಾಳರಾಗಿದ್ರು. ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಟ್ರಯಲ್ ಸ್ಟಾರ್ಟ್ ಆದಂತ ಚಾರ್ಜಸ್ ಸಹ ಫ್ರೇಮ್ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ. ಅನಂತರ ಮತ್ತೆ ಕೋರ್ಟ್ ಯಾವ ರೀತಿ ಈ ಪ್ರಕರಣದಲ್ಲಿ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ